ಹುಬ್ಬಳ್ಳಿಯ ವಾಣಿವಿಲಾಸ ವೃತ್ತದಿಂದ ರಸ್ತೆ ಅಗಲೀಕರಣ ವೀರಮಾರುತಿ ನಗರದ 16 ಮನೆ ನೆಲಸಮ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಂತ್ರಸ್ತರಿಗಂತಲೇ ಹೊಸ ವಸತಿ ಸಮುಚ್ಚಯ ನಿರ್ಮಾಣ. ಅಪಾರ್ಟ್ಮೆಂಟ್ ಕಟ್ಟಿದ್ರೂ ಕೊಡ್ತಾ ಇಲ್ಲ ಹಕ್ಕುಪತ್ರ. ಹುಬ್ಬಳ್ಳಿಯ ವಾಣಿವಿಲಾಸ ವೃತ್ತದಿಂದ ರಸ್ತೆ ಅಗಲೀಕರಣ ವೀರಮಾರುತಿ ನಗರದ 16 ಮನೆ ನೆಲಸಮಕ್ಕೆ ನಿರ್ಧಾರ ಆಗಿದೆ. ಸಂತ್ರಸ್ತರಿಗೆ ಅಂತಲೇ ಹೊಸ ವಸತಿ ಸಮುಚ್ಚಯ ನಿರ್ಮಾಣವಾಗಿದ್ದು ಅಪಾರ್ಟ್ಮೆಂಟ್ ಕಟ್ಟಿದ್ರೂ ಹಕ್ಕುಪತ್ರವನ್ನ ಕೊಡ್ತಾ ಇಲ್ಲ. ಸ್ಮಾರ್ಟ್ ಸಿಟಿಯ ಮನೆಗಳ ಹಸ್ತಾಂತರಕ್ಕೆ ವಿಳಂಬ ಆಗ್ತಾ ಇದೆ. 14,80,00,000 ವೆಚ್ಚದಲ್ಲಿ ವಸತಿ ಸಮುಚ್ಚಯ ನಿರ್ಮಾಣ ಆಗಿದೆ. ವಾಣಿವಿಲಾಸ ವೃತ್ತದಲ್ಲಿನ ರಸ್ತೆ ಅಗಲೀಕರಣಕ್ಕೆ ಗ್ರಹಣ ಹಿಡಿದಿದೆ. ಈ ಮಾನಮಿ ಒಳಗೆ ಕೊಡ್ತೇನೆ ಅಂದಿದ್ರಿ ನಮ್ಮ ಮನಿನವ್ರು. 2ನೇ ತಾರೀಕಿಗೆ ಕೊಡ್ತೇನೆ ನಂಬರ್ ಗಿಂಬರ್ ಎಲ್ಲ ಕೊಟ್ಟಾರ್ರಿ. ಯಾಕೆ ಡಿಲೇ ಆಗೈತೆ ಏನೋ ಗೊತ್ತಿಲ್ರಿ. ಈಗ ಮಳೆಗಾಲದಾಗ ನಾವು ಈಗ ಬ್ಯಾಸಿಗೆ ಒಳಗೆ ರಿಪೇರಿ ಮಾಡ್ಕೊಳೋದಿರ್ತೈತ್ರಿ ಏನಾರ. ಬಟ್ ಇವರು ಹೊಕ್ಕೋವಂತಾನೆ ಇಲ್ಲ, ಹೋಗಂಗಿಲ್ಲ ಅಂತಾನೆ ಇಲ್ಲ. ಮುಂದೆ ನಮ್ಗೆ ಏನು ಮಾಡ್ಕೊಳಕ್ಕೂ ದಾರಿ ಇಲ್ಲ. ಅದಕ್ಕೆ ಜಲ್ದಿ ಇದನ್ನ ಮಾಡಿದ್ರೆ ಚಲೋ ಆಕತ್ರಿ. ಮಳೆಗಾಲದೊಳಗೆ ಕೊಟ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಇಲ್ಲಿ ವಾಣಿವಿಲಾಸ ಅಂತಂದು ಇಲ್ಲಿ ಹಿಂದೆ ಬಂಗ್ಲಾದೊಳಗೆ ರೆಡಿ ಮಾಡ್ಯಾರ್ರಿ. ಬಟ್ ಎದಕ್ಕೆ ಕೊಡಾಕತ್ತಿಲ್ಲ ಏನೋ ಇನ್ನೂ ಗೊತ್ತಾಗಲ್ರಿ ನಮ್ಗೆ. ನಂಬರ್ ಕೊಟ್ಟಾರ್ರಿ, ಮನಿ ನಂಬರ್ ಕೊಟ್ಟಾರ್ರಿ. ಬಟ್ ಚಾವಿ ಅದು ಏನು ಕೊಟ್ಟಿಲ್ರಿ ಇನ್ನು. ಅದು ಕಾಗದ ಪತ್ರ ಅದು ಚಾವಿ ಏನು ಕೊಟ್ಟಿಲ್ರಿ ನಮ್ಗಿನ್ನು, ಏನು ಬಂದಿಲ್ಲ. ಏನು ಹೇಳೇ ಇಲ್ರಿ. ಹೊಳ್ಳಿ ಏನಂತನೂ ಸುದ್ದಿನೂ ಇಲ್ರಿ ಅವ್ರದ್ದು. ಸರ್ಕಾರದಿಂದ ನಮ್ಗೇನು ಬಂದೇ ಇಲ್ಲ. ಮನಿ ರೆಡಿ ಆಗ್ಯಾವ್ರಿ. ಆ ಡೋರು ಒಂದು ಸ್ವಲ್ಪ ರಿಪೇರಿ ಇದ್ದು ರೀ. ಆಮೇಲೆ ಗ್ಲಾಸ್ ಗೀಸ್ ಎಲ್ಲ ಹೊಡೆದಿದ್ರು. ಕರೆಂಟಿಂದ ಒಂದು ಇದನ್ನ ಮಾಡ್ಕೊಡ್ತೇನೆ ಅಂತಂದಿದ್ರು. ಅದಕ್ಕೆ ಅದು ಏನು ಇನ್ನೂ ನಮ್ಗೆ ಮಾಹಿತಿ ಗೊತ್ತಿಲ್ಲ. ನೀರಿಂದು ಅದು ಏನೋ ಪ್ರಾಬ್ಲಮ್ ಐತಿ, ಮಾಡಿಕೊಡ್ತೇವೆ ಮೀಟ್ರ್ ಅದನ್ನ ಹಾಕಿ ಅಂದ್ರಿ. ಒಟ್ಟು ಅದು ಏನು ಅಲ್ಲಿದೇನು ನಮಗೆ ಏನು ಒಟ್ಟು ಸುದ್ದಿ ಗೊತ್ತಾಗಿಲ್ಲ. ಅದರಿ ಮನಿ ಕೊಡ್ತೇನೆ ಅಂತ ಹೇಳಿದ್ರಲ್ಲ, ದಸರಾಗಿಂದ ಮುಂಚೆ ಕೊಡ್ತೇನೆ ಅಂತ ಅಂದಿದ್ರು. ಮನಿ ಕೊಟ್ಟಿಲ್ಲ ಏನಿಲ್ಲ. ಮತ್ತು ನಾಳೆ ಮಳೆಗಾಲ ಬಂದ್ರೆ ಮನೆಯೊಳಗೆ ನೀರು ಹಾಕಿ ಭಾಳ ನಮ್ಗೆ ಒಂದು ತ್ರಾಸ ಆಗ್ತೈತ್ರಿ. ಅದಕ್ಕೆ ಇಷ್ಟ ಹೇಳಿದ್ರು ನಮ್ಗೆ. ಈ ಮಾನಮಿ ಒಳಗೆ ಕೊಡ್ತೇನೆ ಅಂದಿದ್ರಿ ನಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.